ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಎಲ್ಲೋಗ್ಬಿಟ್ಟಿರು ಇಷ್ಟು ದಿನ ಅಂತ ಹೇಳ್ತೀರಾ? ಹೌದು, ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ತುಂಬ ದಿನಗಳ ನಂತರ ಒಂದು ರುಚಿಯಾದ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನನಗಂತೂ ಬರೋದಿಲ್ಲ, ನಮ್ಮಮ್ಮ ಇರೋದ್ರಿಂದ ನಮ್ಮ ಅಮ್ಮನ ಕೈಯಲ್ಲೇ ಮಾಡ್ತಿದ್ದೀನಿ. ಸೇಮ್ ಹೋಟೆಲ್ ಸ್ಟೈಲ್ ರೀತಿಯಲ್ಲೇ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಉದ್ದಿನ ಬೇಳೆನ ಒಂದು 2-3 ಅವರ್ ನೆನೆ ಹಾಕ್ಕೊಳ್ಳಿ. ಮಾಡೋಕ್ಕೂ ಮುಂಚೆ ಸ್ವಲ್ಪ ತೆಂಗಿನ ತುರಿನ ತುರಿದಿಟ್ಕೊಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಣಸು ಪುಡಿ, ಉಪ್ಪು. ಇಷ್ಟಿದೆ ಒಂದು ರುಚಿಯಾದಂತಹ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಮಗಂತೂ ಮಾಡ್ತೀನಿ ನಾನು, ಬಟ್ ಆದರೆ ಅಮ್ಮನ ಕೈ ರುಚಿಯಷ್ಟು ಬರೋದಿಲ್ಲ. ಏನೇ ಆಗಿರಲಿ ತಾಯಿ ಮಾಡೋ ರುಚಿನೇ ಬೇರೆ. ಸೊ ನೋಡಿ, ಉದ್ದಿನಬೇಳೆ ನೆನೆ ಹಾಕ್ಕೊಂಡೆ, ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ನೀರು ಹಾಕಬಾರ್ದು, ಒಂದೊಂದು ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ನೈಸಾಗಿ ನುಣ್ಣಕ್ಕೆ ಬರೋವರೆಗೂ ಒಂದು 5-10 ನಿಮಿಷ ಎಲ್ಲವನ್ನು ರುಬ್ಕೊಬೇಕು. ಸ್ವಲ್ಪ ಒಂದು ಸ್ಪೂನಷ್ಟು 2 ಸ್ಪೂನಷ್ಟು ಅಕ್ಕಿನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ನೆನೆ ಹಾಕ್ಕೊಂಡು ಅದ್ರ ಜೊತೆ ರುಬ್ಕೊಳ್ಳಿ. ಎಲ್ಲರೂ ಹೋಗಿ ನಾವೀಗ ಯಾರಪ್ಪ ಅದೆಲ್ಲ ಮಾಡ್ತಾರೆ ಅಂಥೇಳಿ ಹೋಟೆಲಲ್ಲಿ ಇಲ್ಲ ಅಕ್ಕಪಕ್ಕ ಅಂಗಡಿಗಳಲ್ಲಿ, ವಡೆ ಅಂಗಡಿಗಳಲ್ಲಿ ತಂದುಬಿಡ್ತೀವಿ. ಸೊ ಅದಕ್ಕೆ ಬದಲು ಹೀಗೆ ಮಾಡಿಕೊಂಡ್ರೆ ತುಂಬ ಜನ ತಿನ್ಬೋದು. ನೋಡಿ, ಈ ಹದಕ್ಕೆ ಬರಬೇಕು, ತರಿ ಇರಬಾರ್ದು, ನೈಸಾಗಿ ಇರಬೇಕು, ನೀರು ಇರಬಾರ್ದು, ಈ ಹದದಲ್ಲಿ ರುಬ್ಕೊಬೇಕು. ಸೊ ನಾನು ಅಮ್ಮನ ಕೈಯಲ್ಲೇ ಮಾಡಿಸ್ತಿದ್ದೀನಿ ಇವತ್ತು. ನೋಡಿ, ಅಮ್ಮ ಮಾಡ್ತಿದ್ದಾರೆ, ಖುಷಿಯಾಗಿ ಮಾಡಿಕೊಡ್ತಾರೆ. ನಮ್ಮ ಯಜಮಾನ್ರಿಗೂ ಕೂಡ ತುಂಬ ಇಷ್ಟ ಅಮ್ಮ ಮಾಡೋದು ಅಂತ ಹೇಳಿದ್ರೆ. ನೋಡಿ, ನಾನು ನೋಡ್ಕೊತಿದ್ದೀನಿ, ಎಷ್ಟು ಸಲ ಮಾಡಿದ್ರು ಇಷ್ಟು ಮೇಲೆ ಗರಂ ಆಗಿ ಒಳಗೆ ಮೆದುವಾಗಿ ಬರೋದೇ ಇಲ್ಲ. ಸೊ ಅಮ್ಮನ ಕೈಯಿಂದನೇ ಮಾಡಿಸಿ ನೋಡಿ, ನೆಕ್ಸ್ಟ್ ಮಾಡೋಣ ಅಂಥೇಳಿ ಮಾಡಿಸ್ತಿದ್ದೀನಿ. ನೋಡಿ, ಈ ಹದದಲ್ಲಿ ರುಬ್ಕೊಬೇಕು ಚೆನ್ನಾಗಿ. ಎಲ್ಲ ರುಬ್ಬಾದ್ಮೇಲೆ ಅದಕ್ಕೆ ನೋಡಿ ನಾವೇನೇನು ಇಟ್ಕೊಂಡಿದ್ವಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎಲ್ಲವನ್ನು ಸಣ್ಣದಾಗಿ ಹಚ್ಕೊಂಡಿರಬೇಕು. ಅದನ್ನೆಲ್ಲವೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಮೆಣಸು ಕೂಡ ಹಾಕ್ಕೊಬೇಕು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಹಾಕ್ಕೊಳ್ಳಿ, ಯಾವತ್ತೂ ಅಷ್ಟೇ, ಯಾವುದಕ್ಕೂ ಕೂಡ ಉಪ್ಪು ಹೆಚ್ಚಾಗಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ಆದರೂ ಓಕೆ, ರುಚಿ ನೋಡಿ ಮತ್ತೆ ಹಾಕೊಬೋದು, ಬಟ್ ಹೆಚ್ಚಾದಾಗ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನೋಡಿ ರುಚಿನ ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ ಬೇಕಿದ್ದರೆ ಹಾಕೊಬೋದು, ಇಲ್ಲಾಂದರೆ ಆರೋಗ್ಯಕ್ಕೆ ನಮ್ಗೆ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಅನ್ನೋರು ಅದನ್ನು ಮಿಸ್ ಮಾಡ್ಬೋದು. ಸೊ ಒಂದು ಚಿಟಿಕೆ ಹಾಕ್ಕೊಂಡೆ ನಾನು ಕೂಡ. ಮೆಣಸು ಪುಡಿ, ಮೆಣಸು ಪೂರ್ತಿಯಾಗಿ ಪುಡಿ ಇರಬಾರ್ದು, ತರಿಯಾಗಿ ಹೊಡೆದಿರಬೇಕು, ಆ ರೀತಿ ಹಾಕ್ಕೊಂಡು ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಈ ಥರ ಬಿಡಿ. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಬಿಡ್ತಾರೆ, ಬಟ್ ನನಗೆ ಅದು ಆ ಡಿಸೈನಲ್ಲಿ ಬಿಡೋಕ್ಕೆ ಬರೋದಿಲ್ಲ. ನಾನು ಉದ್ದಿನ ವಡೆ ಮಾಡೋಕ್ಕೆ ಹೋದರೆ ಅದನ್ನು ವಡೆ ಮಾಡಿ ಇಡ್ತೀನಿ. ಸೊ ಅಮ್ಮ ಆದರೆ ತುಂಬ ಚೆನ್ನಾಗಿ ಕೈಯಲ್ಲೇ ಅನುಭವ ಅಲ್ವಾ, ಸೊ ಚೆನ್ನಾಗಿ ಹಾಕ್ತಾರೆ. ನೋಡಿ ಮಾಡ್ತಾಯಿದ್ದಾರೆ, ಅಮ್ಮನ ಕೈಯಲ್ಲೇ ಮಾಡಿಸ್ತಾ ಇದ್ದೀವಿ ಟೈಮು. ಟೀ ಕಾಫಿಗೆ ಈವ್ನಿಂಗು ಸ್ನ್ಯಾಕ್ಸು ನಾವು ಹೋದಾಗ ಅಮ್ಮ ಎಲ್ಲ ಸಡನ್ನಾಗಿ 1-2 ಅವರ್ಸ್ಗೆಲ್ಲ ಮಾತಾಡ್ತಾ ಮಾಡಿಬಿಡ್ತಾರೆ. ಅದ್ರ ಜೊತೆಗೆ ನೋಡಿ ಸ್ವಲ್ಪ ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ರುಚಿ ನೋಡ್ತಾ ಇದ್ದಾರೆ, ನಾವು ಅತ್ತೆ ಮಾಡಿದ್ದನ್ನು ಹಳಿಯ ರುಚಿ ನೋಡ್ತಿದ್ದಾರೆ. ನೋಡಿ, ತಿಂದು ರುಚಿ ಹೇಳ್ತಾ ಇದ್ದಾರೆ ನಮ್ಮ ಯಜಮಾನರು. ಅಮ್ಮಂಗೂ ಖುಷಿ ಮಾಡಿಕೊಟ್ಟು, ಅವ್ರು ತಿಂದಷ್ಟು ಅವ್ರ ಖುಷಿ. ಇವರು ಎಷ್ಟು ತಿನ್ನೋಕ್ಕೂ ಇವರು ರೆಡಿ, ಅವರು ಎಷ್ಟು ಮಾಡೋಕ್ಕೂ ರೆಡಿ, ಆ ರೀತಿ ಇದ್ದಾರೆ ಅತ್ತೆ ಅಳಿಯ. ನೋಡಿ ಹೇಳ್ತಾರೆ ತುಂಬ ರುಚಿಯಾಗಿದೆ ಅಂಥೇಳಿ. ನೋಡಿ, ಈ ವಿಡಿಯೋ ಮಾಡಿದಾಗ ನಮ್ಮ ಕರೀನೂ ಕೂಡ ಇದ್ಲು, ಬಟ್ ಇವತ್ತು ಅವಳನ್ನ ಮಿಸ್ ಮಾಡ್ಕೊತಿದ್ದೀವಿ ತುಂಬ. ಐ ಮಿಸ್ ಯು ಕರೀಮಾ ಅಂತ ಹೇಳ್ತಾ ನೋಡಿ, ರುಚಿಯಾದ ಉದ್ದಿನ ವಡೆ ಹೇಗೆ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ಕೊಟ್ಟಿದ್ದೀವಿ. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ. ಓಕೆ, ಬೈ ಬೈ, ಸಿ ಯು ಅಗೈನ್.